ಆತ್ಮೀಯ S16 ನ್ಯೂಸ್ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೊತೆ ಅವರು. ಕೊನೆಗೂ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ರೋಸಯ್ಯನವರು ತೆಗೆದುಕೊಂಡಂಥ ಒಂದು ನಿರ್ಧಾರ, CBI ಒಪ್ಪಿಸಿದಂಥ ನಿರ್ಧಾರ ಇವತ್ತು ಫಲ ಕೊಟ್ಟಿತು. ನಿಜವಾಗಿ ರೋಸಯ್ಯನವ್ರಿಗೆ ಇದು ಒಂದಿಷ್ಟು ಸಮಾಧಾನ ತರುವಂಥ ವಿಷಯ. ನಿಜವಾಗಿಯೂ ಈ ಜನಾರ್ದನ್ ರೆಡ್ಡಿ ಈ ಹೆಸರು ಕೇಳಿದ್ರೆ ಸಾಕು, ಸಡನ್ನಾಗಿ ಬಂದುಬಿಡುತ್ತದೆ. ಗಾಲಿ ಜನಾರ್ದನ್ ರೆಡ್ಡಿ ಅಂದರೆ ಮುಗಿದೋಗ್ಬಿಡೋದು. ಗಣಿ ದನಿ ಅಂತ ಕರೀತಾರೆ. ಗಣಿ ದನಿ ಅಲ್ಲ, ಗಣಿಗಾಳ ಅನ್ನೋದು ಇವತ್ತು ಪ್ರೂವ್ ಆಗ್ಯದ. CBI ತನಿಖೆ ಮೂಲಕ ಅವರನ್ನು ಕಳೆದ 14 ವರ್ಷಗಳಿಂದ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದ್ದಿದ್ದು ಬಿದ್ದು, ಕೊನೆಗೂ ಕೋರ್ಟ್ ಇದ್ದಿದ್ದು ಹೈದರಾಬಾದ್ ವಿಶೇಷ CBI ಕೋರ್ಟ್ ಇದ್ದಿದ್ದು. ಏನಪ್ಪ ಅಂದ್ರೆ ಇವರು ದೋಷಿ, ತಪ್ಪಿತಸ್ಥ, ಅವ್ಯವಹಾರ ಮಾಡಿದ್ದಾರೆ, ಕಳ್ಳತನ ಮಾಡಿದ್ದಾರೆ. 800 ಎಷ್ಟಪ್ಪ ಅಂತಂದರೆ 84 ಕೋಟಿ ರೂಪಾಯಿಗಳನ್ನು ಅಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಹೊಡೆದು ಬಿಟ್ಟಿದ್ದಾರೆ. ಇದರಿಂದ ಅಲ್ಲೇ ಏನೂ ಉಳಿದಿಲ್ಲ. ಮತ್ತು ಜೊತೆಗೆ ಆಂಧ್ರ ಮತ್ತು ಕರ್ನಾಟಕದ ಬಾರ್ಡ್ರನ್ನು ಸಹಿತ ನಾಶ ಮಾಡ್ಕೊಂಡು ತಮಗೆ ಎಷ್ಟು ಬೇಕು ಅದನ್ನೆಲ್ಲ ಹೊಡ್ಕೊಂಡು ತಟ್ಟಾಗಿಬಿಟ್ಟಿದ್ದಾರೆ. ಮತ್ತು 1 ಲಕ್ಷ ರೂಪಾಯಿ ದಂಡನೂ ಕಟ್ಟಿದ್ದಾರೆ. ಮತ್ತು ಜೊತೆಗೆ ಏನಪ್ಪ ಅಂದ್ರೆ 7 ವರ್ಷ ಜೈಲು ಶಿಕ್ಷೆ ಒದಗಿಸಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಅವರ ಏನಪ್ಪ ಅಂದ್ರೆ ಈ ಶಾಸಕತ್ವ ಕರ್ನಾಟಕದಲ್ಲಿ ಗಂಗಾವತಿಯಿಂದ ಆದಂಥ ಶಾಸಕತ್ವ ರದ್ದಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ರದ್ದಾಗ್ತದೆ. ಇನ್ನದು ಕೋರ್ಟ್ ಮೆಟ್ಲೇರಿ ಮೇಲ್ಕೋರ್ಟಿಗೆ ಹೋಗಿ ಮನವಿ ಮಾಡಿಕೊಂಡು ಅದೇನು ಮುಂದಿನ ಒಂದು ಪ್ರೊಸೆಸ್. ಬಟ್ ಈಗ ಮಾತ್ರ ರದ್ದಾಗುವ ಎಲ್ಲ ಅವಕಾಶಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಇವತ್ತು ಜನಾರ್ದನ್ ರೆಡ್ಡಿಗೆ ಅತ್ಯಂತ ಈಗಾಗಲೇ ಶಿಕ್ಷೆ ಆಗಿದ್ದು ಅತ್ಯಂತ ಕಠೋರವಾದ ದಿನ ಅಂತ ಹೇಳ್ಬೇಕಾಗಿದೆ. ಅದಕ್ಕಾಗಿ ಆ ಕೋರ್ಟ್ನಲ್ಲಿ ಅವರು ಕೆಳಗೆ ಬಿದ್ದು ಹೋದರು, ಕುಸಿದು ಹೋದರು ಅನ್ನೋಂಥ ವಾರ್ತೆಗಳು ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದು ನಿಜವಾಗಿ ಅವ್ರಿಗೆ ಶಾಕು ಆಗಿದೆ. ಯಾಕಂದರೆ ಶಾಕ್ ಆಗೋ ಪ್ರಶ್ನೆನೂ ಇಲ್ಲ ನಿಜವಾಗಿ. ಯಾಕಪ್ಪ ಅಂದರೆ ಅವ್ರು ಮಾಡಿದ್ದೆಲ್ಲ ಸಣ್ಣದಲ್ಲ. ಒಬ್ಬ ಪಿಕ್ ಪಾಕೆಟರು ಮತ್ತು ಒಬ್ಬ ಸಣ್ಣ ಕಳ್ಳತನ ಮಾಡಿದವನು ಎಂತೆಂಥ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಇವರೆಲ್ಲ ಇಡೀ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆದಷ್ಟೇ ಅಲ್ಲ, ಆಂಧ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳ ಈ ಒಂದು ಖನಿಜವನ್ನು ಬೇಕಾಬಿಟ್ಟು ಸಿಕ್ಕಾಬಟ್ಟೆ ಕಡಿಮೆ ರೇಟಿಗೆ ಮಾರ್ಕೊಂಡು ದುಡ್ಡು ಮಾಡ್ಕೊಂಡಂಥವ್ರು 1, 2 ಅಲ್ಲ, ಇದು ಕೇವಲ 284 ಕೋಟಿ ರೂಪಾಯಿ ಅಷ್ಟಂತ ತೋರಿಸ್ತಾ ಇದ್ದಾರೆ CBI. ಇದು ಆ್ಯಕ್ಚುಲಿ ಇವ್ರದೆಲ್ಲ ಮಾಡಿದಂಥ ಇವ್ರ ಕುಟುಂಬ ಮಾಡಿದಂಥ ಏನಪ್ಪ ಅಂತಂದ್ರೆ ಈ ಒಂದು ವಂಚನೆ ಕೇಸನ್ರಿ, ಜಗಲ್ಬಾಜಿ ಕೇಸನ್ರಿ, ಖನಿಜನ ಕಬ್ಬಿಣದ ಇದರಿಂದ ಕಡಿಮೆ ರಾಯಲ್ಟಿ ಕೊಟ್ಟೇನ್ರಿ, ಅಥವಾ ಇನ್ನುಳಿದ ಎಲ್ಲ ದೃಷ್ಟಿ ಇಟ್ಕೊಂಡ ಇಂಥ ದೊಡ್ಡ ಅಪರಾಧ ನಡಿಬೇಕಾದ್ರೆ ಒಬ್ಬರಿಂದ ನಡೆಯೋದು